ಗುಡ್ ಮಾರ್ನಿಂಗ್. ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ಲರಿಗೂ. ಸೊ ಯಾವುದು ನಿರಂತರವಾಗಿ ಮಾಡ್ತಾ ಹೋಗ್ತೀವಲ್ಲ ಅದು ನಮಗೆ ಸಕ್ಸಸ್ ತಂದು ಕೊಡುತ್ತೆ ಮಾತು. ಏನು ಕನ್ಸಿಸ್ಟೆನ್ಸಿಯಾಗಿ ನಾವು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅದು ಸಕ್ಸಸ್ ಪಡ್ತಾ ಹೋಗುತ್ತೆ. ಸಕ್ಸಸ್ ಅಂದರೆ ಒಂದು ದಿನಕ್ಕೆ ಒಂದು ಗಂಟೆಗೆ ಬರುವಂಥದ್ದಲ್ಲ. ಸೊ ಯಾವುದೋ ಒಂದು ಅಭ್ಯಾಸನ ನಿರಂತರವಾಗಿ ಮಾಡ್ತಕ್ಕಂಥದಕ್ಕೆ ಹ್ಯಾಬಿಟ್ಸ್ ಆಗುತ್ತೆ. ಹ್ಯಾಬಿಟ್ಸ್ ಒಂದಿನ ನಮಗೆ ಸಕ್ಸಸ್ ತಂದು ಕೊಡುತ್ತೆ, ಖುಷಿ ಕೊಡುತ್ತೆ. ಬಟ್ ಆದರೆ ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗಿ ಇರೋದಿಲ್ಲ ಯಾವುದಾಗಲಿ. ಸೊ ಅದು ಬರಬೇಕಂದ್ರೆ ಅದರಿಂದ ಇರ್ತಕ್ಕಂಥ ಒಂದು ಶ್ರಮಗಳಿದ್ದಾವೆ. ಆ ಶ್ರಮನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದಾಗ ಮತ್ತೆ ಸಕ್ಸಸ್ ಆಗುತ್ತೆ. ಈವನ್ ಹೆಲ್ತ್ ಗೋಲ್ ಇರ್ಬೋದು, ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಕನ್ಸಿಸ್ಟೆನ್ಸಿ ಆಗಬೇಕಮ್ಮ ಮಾತು. ಈವನ್ ನಾನು ವರ್ಕಲ್ಲಾಯಿತು, ಬಿಸ್ನೆಸ್ಸಲ್ಲಾಯಿತು. ಬಿಸ್ನೆಸ್ಸಲ್ಲಿ ನೋಡಿರಿ, ಬೆಳಗ್ಗೆ 9 ಗಂಟೆ ಶಾಪ್ ತೆಗೆದ್ರೆ ರಾತ್ರಿ 8 ಗಂಟೆ ಮುಗಿಸ್ತೀವಿ. ನಾವೆಲ್ಲ ಇನ್ನೊಬ್ಬರನ್ನ ಕೂಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಆಫೀಸ್ ಓಪನ್ ಇರಬೇಕಂತೀವಿ. ಸೊ ಅಲ್ಲಿ ಮಾತ್ರ ನಿರಂತರವಾಗಿ ಕೆಲಸ ಮಾಡ್ತೀವಿ, ಅಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅದೇ ಥರ ನನ್ನ ಆರೋಗ್ಯ ಸುಧಾರಿಸ್ಬೇಕಂದ್ರೂ ಕೂಡ ನಿರಂತರವಾಗಿ ನಾನು ಕೆಲವೊಂದು ಅಭ್ಯಾಸಗಳನ್ನು ಮಾಡ್ಕೊಳ್ಳೇಬೇಕಂತ ನಾನು ಮರ್ತು ನಾವು. ಯಾವುದು ಅಭ್ಯಾಸ ಒಂದಿನ ಮರ್ತರೆ ಓಕೆ, 2 ದಿನ ಮರ್ತರೆ ಅದು ಡೇಂಜರಸ್, 3 ದಿನ ಮರ್ತರೆ ಅಭ್ಯಾಸ ಆಗುತ್ತಂತದು. ಸೊ ಯಾವಾಗ 4-5 ದಿನ ಮಾಡಿಲ್ಲ ಅಂದರೆ ಅದು ರೊಟೀನ್ ಆಗ್ಬಿಡುತ್ತೆ. ನನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡುತ್ತೆ, ಇದೇನು ಅವಶ್ಯಕತೆ ಇಲ್ಲ ಬಿಡು, ಬಿಟ್ಟು ನಡೀತೈತೆ, ಮಾಡಿದ್ರೆ ನಡೀತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ತಪ್ಪುಗಳನ್ನ ನಾವು ಮಾಡಬಾರ್ದು. ಯಾಕಿಲ್ಲ, ನಾವು ಸಕ್ಸಸ್ ಆಗಬೇಕಪ್ಪ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಹ್ಯಾಬಿಟ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಅಭ್ಯಾಸಗಳು ನಿರಂತರವಾಗಿ ಮಾಡ್ತೀವಲ್ಲ ನಮ್ಗೆ ಕಷ್ಟ ಅನ್ನಿಸ್ಬಾರ್ದು, ಆ ಥರ ಅಭ್ಯಾಸ ಆಗಿಬಿಡ್ಬೇಕು. ಜಸ್ಟ್ ಅದಕ್ಕೆ ನಾವು ಬೆಳಗ್ಗೆ ಎತ್ತರೆ ಬ್ರಷ್ ಹೆಂಗೆ ಮಾಡ್ತೀವಿ, ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು, ಫ್ರೆಶ್ ಅಪ್ ಆಗೋದು, ಡ್ರೆಸ್ ಹಾಕ್ಕೊಳ್ಳೋದು ಅಲ್ವಾ, ಇದೆಲ್ಲ ಅಭ್ಯಾಸ ಆಗೋಗಿದೆ. ಇದ್ರ ಬಗ್ಗೆ ನಮ್ಗೆ ಯಾವತ್ತೂ ನಾನು ಇದು ಮಾಡ್ತಾಯಿದ್ದೀನಿ, ಇದು ಮಾಡಬೇಕು ಅಂತ ಫೀಲಿಂಗ್ ಆಗಲಿ, ಬರ್ಡನ್ಸ್ ಆಗಲಿ ಅನಿಸಲ್ಲ. ಈ ಥರ ಇರಬೇಕು. ಯಾವಾಗಲೂ ಅಭ್ಯಾಸಗಳು ಹೆಂಗಿರ್ಬೇಕಂದ್ರೆ ನಾನು ಮಾಡ್ತಾಯಿದ್ದೀನಿ ಅಂತ ಭಾರ ಆಗಬಾರ್ದು. ಈಗ ನಾನು ಶಾಪ್ಗೆ ಹೋಗ್ತೀನಿ, ಆಫೀಸ್ ತೆಗಿತೀನಿ ಅಂದರೆ ಯಾವತ್ತೂ ಭಾರ ಅನಿಸಲ್ಲ. ನಿರಂತರವಾಗಿ ಮಾಡಲೇಬೇಕು ಆ ಅಭ್ಯಾಸಗಳು. ನಾನು ಮಾಡಿದ್ರೆ ಮಾತ್ರ ಪ್ರಾಫಿಟ್ ಬರುತ್ತೆ, ಲಾಭ ಬರುತ್ತೆ ಅಂತ ಹೆಂಗೆ ಗೊತ್ತಿರುತ್ತಲ್ಲ, ಅದೇ ಥರ ಕೆಲವೊಂದು ಅಭ್ಯಾಸಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ನೀರು ಕುಡಿಯೋದಿರ್ಬೋದು, 3 ಲೀಟ್ರ್ ಕಂಪಲ್ಸರಿ ಡೈಲಿ ತೊಗೊಳ್ಳೇಬೇಕು ನಾವು. ಊಟ ಮಾಡೋದಿರ್ಬೋದು, 3 ಟೈಮ್ಸ್ ತೊಗೊಳ್ಳೇಬೇಕು. ಎಕ್ಸರ್ಸೈಸ್ ಮಾಡೋದಿರ್ಬೋದು, 20 ಮಿನಿಟ್ಸ್ ಡೈಲಿ ಎಕ್ಸರ್ಸೈಸ್ ಮಾಡ್ತಾನೆ ಇರಬೇಕು. ಮೆಡಿಟೇಷನ್ ಮಾಡೋದಿರಬೇಕು, ಬೆಳಗ್ಗೆ ರಾತ್ರಿ ಕಂಪಲ್ಸರಿ ಮಾಡಬೇಕು. ಸೊ ಆರೋಗ್ಯಕ್ಕೆ ನಾವು ಏನೆಲ್ಲ ಮಾಡ್ತೀವಲ್ಲ ಇದನ್ನು ನಿರಂತರವಾಗಿ ಮಾಡೋದನ್ನು ಕಲ್ತ್ಕೊಂಡ್ರೆ ಮಾತ್ರ ನನ್ನ ಆರೋಗ್ಯ ನನ್ನ ಕೈಲಿರುತ್ತೆ. ಆನಂತರ ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಕಾಮ್ ಆಗಿರ್ಬೇಕಂತ ವಿಚಾರಗಳಿರಬೇಕು. ಆಮೇಲೆ ಯಾರ ಜೊತೆಯಾದ್ರೂ ನಾವು ಮಿಂಗಲಾಗಿ ಅವ್ರ ಜೊತೆ ನಾವು ವರ್ಕ್ ಮಾಡ್ಬೇಕಾದ್ರೆ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಂಥ ಪದ್ಧತಿ ಇರ್ಬೋದು. ಈಗ ಅನೇಕಗಳಷ್ಟು ಇದ್ದಾವೆ. ಇವ್ರನ್ನ ನಾವು ಕರೆಕ್ಟ್ ಮಾಡ್ಕೊತ ಹೋದರೆ ಖಂಡಿತವಾಗಿ ಸಕ್ಸಸ್ ಅನ್ನೋದು ಕಟ್ಟಿಟ್ಬಿಡುತ್ತೆ ಮಾತು. ಯಾವ ಮನುಷ್ಯ ನಿರಂತರವಾಗಿ ತನ್ನ ಮೇಲೆ ತಾನು ವರ್ಕ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ, ಒಳ್ಳೊಳ್ಳೆ ಅಭ್ಯಾಸಗಳು ಮಾಡೋಕ್ಕೆ ಶುರು ಮಾಡ್ತಾನೆ, ಖಂಡಿತವಾಗಿ ಸಕ್ಸಸ್ ಆಗಿದೆ ಸಾಕಷ್ಟು ಇವತ್ತು. ಯಾರಾದರೂ ಸಕ್ಸಸ್ ಆಗಿದಾರಲ್ಲ ಅವರೆಲ್ಲ ಹ್ಯಾಬಿಟ್ಸ್ ನೋಡ್ರಿ, ಮತ್ತು ಕನ್ಸಿಸ್ಟೆನ್ಸಿ ಆಗಿರ್ತಾರೆ ಅವರು. ಯಾವ ಟೈಮಲ್ಲಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಶೆಡ್ಯೂಲು ಹೇಗೆ ಅಂತೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದೇ ಥರ ನಾವು ಮಾಡಿದ್ರಲ್ಲ ಸಕ್ಸಸ್ ಆಗೋದ್ರಲ್ಲಿ ಯಾವ ಅನುಮಾನನೇ ಇಲ್ಲ. ಸೊ ಪ್ರತಿದಿನದಲ್ಲಿ ಇದನ್ನು ಕಂಟಿನ್ಯೂಸ್ ಮಾಡ್ಕೊತ ಹೋಗೋಣ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ನೇರವಾಗಿ ಅದು ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಮನುಷ್ಯನಿಗೆ ಕನ್ಸಿಸ್ಟೆನ್ಸಿಯಾಗಿ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಅದು ಒಂದು ಅಭ್ಯಾಸ ಬೇಕು. ಒಬ್ಬರ ಹತ್ರ ಮಾತಾಡೋದು, ಕಲಿಯೋದು, ಪುಸ್ತಕ ಓದೋದು, ಇವೆಲ್ಲ ಅಭ್ಯಾಸಗಳು ನಿರಂತರವಾಗಿರಬೇಕು. ಪುಸ್ತಕ ಓದೋ ಅಭ್ಯಾಸ ಮೊದಲೊಂದು 5 ನಿಮಿಷ 10 ನಿಮಿಷ ಶುರು ಮಾಡಿರಿ. ಆಮೇಲೆ ಡೈಲಿ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ನಾವು ಪುಸ್ತಕ ಓದೋದು ಭಾಳ ಇಂಪಾರ್ಟೆಂಟ್. ಯಾವ ಮನುಷ್ಯ ಪುಸ್ತಕ ಓದ್ತಾನೆ ಆ ಮನುಷ್ಯ ಡೆವಲಪ್ ಆಗ್ತಾನೆ. ಯಾವ ಮನುಷ್ಯ ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಆ ಮನುಷ್ಯನಿಗೆ ಬೇಡಂದರೂ ಸಕ್ಸಸ್ ಕಟ್ಟಿಟ್ಟು ಬುತ್ತೆಮ್ಮ ಮಾತು. ಸೊ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮನಿ ಹ್ಯಾಬಿಟ್ಸ್ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ಪ್ರತಿಯೊಂದನ್ನು ನಾವು ಮಾಡ್ತಾ ಹೋದಂಗೆಲ್ಲ ಮಾತ್ರ ನಾವು ಸಕ್ಸಸ್ ಆಗ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟು. ಡೈಲಿ ಒಂದು ಸಣ್ಣ ಸ್ಟೆಪ್ಸ್ ತೊಗೋಬೇಕು. ಇವತ್ತೊಂದು ಸ್ಟೆಪ್ ತೊಗೊಂಡೆ, ನಾಳೆ ಒಂದು ಕಂಫರ್ಟಬಲ್ ಆಗ್ತದೆ, ನಾಡಿದ್ದು ಈಸಿ ಆಗುತ್ತೆ. ಈ ಥರ ಮಾಡ್ತಾ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತಾ ಹೋಗ್ತೀವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಾವು ನೇರವಾಗಿ ಅಥವಾ ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಇದ್ದಾವೆ, ಅದನ್ನು ನೋಡಿಬಿಟ್ಟು ಕಾಮೆಂಟ್ಸ್ ಕೂಡ ನೀವು ಮಾಡಿ. ಥ್ಯಾಂಕ್ ಯು. ಓಂ ಶಾಂತಿ.